ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಯಾವುದಿದು ಹೊಸ ವ್ಲಾಗ್ ಅಂತ ನೋಡ್ತಾ ಇದ್ದೀರಾ. ಇವತ್ತು ಶಿವರಾತ್ರಿ ಅಲ್ವಾ, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿದೊಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಹೊಸೂರಲ್ಲಿರೋ ಒಂದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ಅಂತ ದೇವಸ್ಥಾನ, ನನ್ನ ಫ್ರೆಂಡ್ಸ್ ಎಲ್ಲ ರೆಕಮೆಂಡ್ ಮಾಡ್ತಾಯಿದ್ರು. ಅದಕ್ಕೆ ತುಂಬ ದಿನ ಅಂತ ಹೇಳ್ತಾ ಇದ್ರು, ಇವಾಗ ಶಿವರಾತ್ರಿ ಅಲ್ವಾ ಹೋಗ್ಬಿಟ್ಟು ಬರೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆ ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ನಾವು ರೆಡಿ ಆಗಿಬಿಡೋಣ. ಮುಂಚೆ ಕೂದಲು ಕಮ್ಮಿ ಇದ್ದಾಗ ತಲೆನೋವು ಬಿಡ್ತಾ ಇರಲಿಲ್ಲ, ಟಕ ಅಂತ ಬಾಚ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಕೂದಲು ಜಾಸ್ತಿ ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ನಜ್ಜಿ ತಲೆ ಬಾಚ್ಕೊಳಕ್ಕೆ ಆಗ್ತಾಯಿಲ್ಲ, ಅರ್ಧಂಬರ್ಧ ಕೂದಲು ಬೆಳೆದ್ಬಿಟ್ಟಿದೆ ಜಾಸ್ತಿ. ಹೆಂಗೆ ಯಾವ ಥರ ಹೇರ್ ಸ್ಟೈಲ್ ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕೂದಲು ಬಿಟ್ಟಿರೋದು ಹೇಗಿದೆ ಹೇರ್ ಸ್ಟೈಲು, ಇನ್ಸ್ಟಾಗ್ರಾಮಲ್ಲೂ ನೋಡಿರ್ತೀರಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಥರ ಹೇರ್ ಗ್ರೋ ಮಾಡಲಾ ಇಲ್ಲ ಹಳೆ ಹೇರ್ ಸ್ಟೈಲ್ಗೆ ಹೋಗ್ಲಾ ಅಂತ ನೀವು ಕಮೆಂಟ್ ಮಾಡಿ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಹೋಗಿ ಹಣ್ಣು ಕಾಯಿ ಇಸ್ಕೊಂಡು ಇಲ್ಲಿಂದ ಹೊಸೂರಿಗೆ ಹೋಗಬೇಕು. ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿ ಯಾವ ಥರ ಹೋಗ್ತಾ ಇದ್ದೀವಿ, ಯಾವ್ದ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಜೊತೆ ಇವಾಗ ಯಾರಿದ್ದಾರೆ ಅಂದರೆ ಬ್ರೌನ್ ಬಾಯ್ ಅವರು ಬಂದಿದ್ದಾರೆ. ಹಿಂದೆ ಅರವಿಂದ್ ಇದ್ದಾನೆ, ನಿನ್ನ ಮುಖ ನೀನೇ ತೋರಿಸ್ಕೊಂಡ್ಬಿಡ್ಕೊಡಿ. ಅರವಿಂದ್ ಬಂದಿದ್ದಾನೆ. ಹಾಯ್ ಹೇಳು ಅರವಿಂದ್. ಸೊ ಇವಾಗ ಗಾಡಿ ಎತ್ತು ತುಂಬ ದಿನ ಆಯಿತು. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಕಲಾಶ್ನಿಕಾವ್ ಅಂತ ಇನ್ನೊಂದ್ಸತಿ ಓಪನ್ ಮಾಡೋಣ. ಗಾಡಿ ಇಟ್ಕೊಂಡು ಒಂದ್ಸತಿ ಓಪನ್ ಮಾಡಿದೆ, ಒಂದ್ಸತಿ ಓಪನ್ ಮಾಡಲ್ಲ. ಈ ಕಡೆ ಬಾ. ಮೊನ್ನೆ ಏನು ಗೊತ್ತಾ, ಮೊನ್ನೆ ಸೆರಾಮಿಕ್ ಕೋಟಿಂಗ್ ಎಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡ್ಕೊಂಡು ನಿಲ್ಸಿದ್ದೀನಿ. ಆದರೆ ತುಂಬ ದಿನ ಆಯ್ತು ಓಪನ್ ಮಾಡೋದಕ್ಕೆ. ಸ್ಟಾರ್ಟ್ ಆಗಲ್ಲ. ಇವಾಗ ಸ್ವಲ್ಪ ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಓಡಿಸ್ತಾ ಬ್ಯಾಟ್ರಿ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗಿಬಿಡುತ್ತೆ. 2 ವಾರ ಆಯ್ತು ಎದ್ಬಿಟ್ಟು ಶೂಟ್ ಅದು ಇದು ಅಂತ ಹೋಗಿ ಫುಲ್ಲು ಬ್ಯಾಟ್ರಿ ಬೇಕಾಗ್ಬಿಟ್ಟಿದೆ. ಇವರು ಅವತ್ತು ವಾಶ್ ಮಾಡಿಸ್ಕೊಂಬಂಡ್ರಿ ಅಂತ ಕಳಿಸಿದೆ. ಪಾಪ ತಳ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ಬಂದವ್ರೆ. ಸೊ ನೋಡೋಣ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ. ಬನ್ನಿ ಬೇಗ ಹೊರಟ್ಬಿಡೋಣ. ಅಲ್ಲಿಂದ ಇಬ್ಬರು ಒಪ್ಪತ್ತು ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ಆಲ್ರೆಡಿ ಹೊಸೂರಲ್ಲಿ. ಅವ್ರ ಹತ್ರ ಹೋಗೋಣ. ಲೆಟ್ಸ್ ಗೋ. ಸೊ ಇವಾಗ ಫುಲ್ಲು ರೈಡಿಂಗ್ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ಜುಮ್ ಅಂತ ಹೊರಡ್ತಾ ಇದ್ದೀವಿ. ಅಲ್ಲಿ ಅಕ್ಕೀಮು ಹೆಲ್ಮೆಟ್ ಹೊಡಿಸ್ತಾನೆ. ಅರವಿಂದ್ ಇನ್ನೊಬ್ಬ ರೈಡರ್ ಅರವಿಂದ್ ಇವತ್ತು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ನಾವು 6:30 ಹೊರಡೋಣ ಅಂತ ಇದ್ದೀವಿ. ನನ್ನ ಮಕ್ಕಳು ಲೇಟ್ ಮಾಡಿಬಿಟ್ಟವ್ರೆ. ಸೊ ಅವ್ರು ಆಲ್ರೆಡಿ ಬಾಯ್ ಪಡ್ಕೊಂಡವ್ರು ಫೋನ್ ಮಾಡ್ತಾನೆ ಅವ್ರು ಅವಾಗಿಂದ. ಸೊ ಇಲ್ಲಿಂದ ಬೇಗ ಹೋಗೋಣ. ಲೊಕೇಶನ್ ತುಂಬ ಚೆನ್ನಾಗಿದೆಯಂತೆ. ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಲೆಟ್ಸ್ ಗೋ. ಓಕೆ ಬಾಯ್ ಗಾಯ್ಸ್. ಬಾಯ್ ಅಪ್ಪಚ್ಚಿ. ಎಲ್ಲಿದ್ದೀರಾ? ಇಲ್ಲಿ ಬಾಯ್ ಹೇಳಿದ್ರ ಕ್ಯಾಮ್ರಾಗೆ? ಸೊ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಅತ್ತಿಬೆಲೆ ಟೋಲ್ ಹತ್ರ ಬಂದ್ಬಿಟ್ವಿ. ಗಾಡಿ ಓಡಿಸ್ಕೊಂಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಫೋನ್ ರೋಷನ್ ಕೇಳ್ಕೊಟ್ಟಿದ್ದೆ. ನಾವು ಬೇಗ ಬಂದುಬಿಟ್ವಿ ಸಿಂಗಿ ಅಂತ. ಇವರು ನಿಧಾನಕ್ಕೆ ಬಂದುಬಿಟ್ಟಿದ್ದಾರೆ. ನಾವು ಆಲ್ರೆಡಿ ಬಂದು ರೀಚ್ ಆಗಿಬಿಟ್ಟಿದ್ವು. ಅದಾದಮೇಲೆ ಇವ್ರು ಬಂದರು. ಅದಕ್ಕೆ ಗಾಡಿ ಓಡಿಸ್ಕೊಂಬರೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾವು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಇಲ್ಲಿ ಬೋಂಡ ಮಾಡ್ತಾಯಿದ್ರು ಫ್ರೆಶ್ಶಾಗೆ. ಎಲ್ಲರೂ ಬೋಂಡ ತಿಂತಾರೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಬೋಂಡ ತಿನ್ನೋಣ. ಬೋಂಡ ತಿಂತಾ ಇದ್ದೀವಿ. ಹೊಟ್ಟೆ ತುಂಬ ಹಸುವಾಗ್ತಾಯಿತ್ತು. ರಾತ್ರಿನೂ ಕರೆಕ್ಟಾಗಿ ತಿಂದಿರಲಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ವಲ್ಲ, ಬೆಳಗ್ಗೆ ಹೊಟ್ಟೆ ಹಸುವಾಗ್ಬಿಡುತ್ತೆ. ಇವಾಗ ಯಾಕೋ ಗೊತ್ತಿಲ್ಲ. ಸೊ ಇವಾಗ ಅತ್ತಿಬೆಲೆ ಟೋಲ್ ಹತ್ರ ಇದ್ದೀವಿ. ಇಲ್ಲಿಂದ ಇವಾಗ ನನ್ನ ಮಕ್ಳು ಇನ್ನೂ ರೆಡಿ ಆಗ್ತವ್ರೆ, ಕಾಯ್ತಾ ಇದ್ದಾರೆ ಅಂತ. ಬೆಳಗ್ಗೆ ಬೇಗ ಎದ್ದಲ್ಲ, ಇವತ್ತೇ ಬೇಗ ಎದ್ದಿರೋದು. ಏನೋ ಕಂದಲೇ, ಏನೋ ಇಲ್ಲ ರೀ ಸರ್, ನಾನು ಸಣ್ಣ ಬಿರಿಯಾನಿ ತಿನ್ನಕ್ಕೆ ಹೋಗಲ್ವ ಬೆಳಗ್ಗೆ ಮಾತ್ರ. ಸೊ ನನ್ನ ಮಕ್ಳು ಇನ್ನೂ ರೆಡಿ ಆಗ್ತವ್ರೆ. ಅದಕ್ಕೆ ಅವ್ರನ್ನ ವೆಯ್ಟ್ ಮಾಡಿಸಿ ನಾವು ಲೇಟಾಗಿ ಹೋಗೋದು ಇವಾಗ. ಸೊ ಬನ್ನಿ ತಿನ್ಕೊಂಡು ಆರಾಮಾಗಿ ಹೋಗೋಣ. ನನ್ನ ಮಕ್ಳನ್ನ ವೆಯ್ಟ್ ಮಾಡಿಸ್ತೀನಿ. ಇವತ್ತು ಕಾಟ ಕೊಡ್ತೀನಿ ಅವ್ರಿಗೆ. ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಬನ್ನಿ ಬೋಂಡ ಗಿಣ ತಿನ್ಕೊಂಡು ಆಮೇಲೆ ಎಸ್ಕೇಪ್ ಆಗ್ಬಿಡೋಣ ಇಲ್ಲಿಂದ. ಲೆಟ್ಸ್ ಗೋ. ನೋಡಿ ನನ್ನ ಮಕ್ಕಳಿಂದಾನೇ ಲೇಟ್ ಆಗಿದ್ದು. ಬೆಳಗ್ಗೆ ನಾವಿನ್ನೂ ಅತ್ತಿಬೆಲೆಗೆ ಬಂದಿದ್ದೀವಿ. ಅಷ್ಟು ಬೇಗ ಅವಾಗ ಸ್ನಾನ ಮಾಡಕ್ ಹೋಗೋನೆ, ಬ್ರಷ್ ಮಾಡಕ್ಕೆ. ಸ್ನಾನ ಮಾಡಿರಲ್ಲ. ನಾನ್ ಬಂದು ಇಲ್ಲಿ 10 ನಿಮಿಷ ಆಯ್ತು. ಇಲ್ಲಿ ಆವಾಗ ಬರ್ತಾ ಇದ್ದಾರೆ ಅತ್ತಿಬೆಲೆಯಿಂದ. ರೋಷನ್ ಎಷ್ಟು ಟ್ರಾಫಿಕ್ ಇತ್ತು ರೋಷನ್, ಭಯಂಕರ ಟ್ರಾಫಿಕ್ ಇತ್ತು ಗಾಯ್ಸ್. ಅದಕ್ಕೆ ಈ ಜೊತೆ ನನ್ನ ಮಗನೆಲ್ಲ ಜೊತೆಗಿಟ್ಕೊಂಡು ಹೋಗೋನೇನ್ರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇನು. ರೈಟ್ ಸೇಫ್. ಕಳ್ಳ ಕಿಮ್ ಯಾವ ಕಳ್ಳ ಹುಡುಗಿರ್ ಮನ್ಸ್ ಕದಿಯೋ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ.
A few minutes later. ಇವಾಗ ಲೊಕೇಶನ್ ಬಂದು ರೀಚ್ ಆಗಿದೆ. ಬೇವರ್ಸಿ ನನ್ನ ಮಗ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಷ್ಟು ದೂರ ಕರ್ಕೊಂಬಂದು ನಾನು ಹಿಂಗದ ಅಂದ್ಬಿಟ್ಟು ಇಷ್ಟು ದೂರ ಕರ್ಕೊಂಬಂದ ನನ್ನ ಕೈಯೆಲ್ಲ ಊಸ್ಟ್ ಆಗ್ಬಿಟ್ಟಿದೆ ಗಾಡಿ ಓಡಿಸಿ. ಬೇವರ್ಸಿ ನನ್ನ ಮಗ. ಸೊ ಇವಾಗ ಲೊಕೇಶನ್ಗೆ ಬಂದಾಗಿದೆ. ತುಂಬ ಚೆನ್ನಾಗಿದೆ ಲೊಕೇಶನ್. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಬೇಗ ಹೋಗಿ ಪೂಜೆಗೆ. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನೋಡಿ ಫ್ರೆಂಡ್ಸ್, ಕಪ್ಪಗೆ ಹಾಕ್ತೀನಿ ಅಂತ ಸರನ್ ಲೋಲಿ ಹಾಕೊಂಡಿದ್ದಾನೆ ಹುಡುಗ. ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ಇಲ್ಲ ಏನು ಇದೆಲ್ಲ ಹಾಕಿಲ್ಲ ಅಂದ್ರೆ ಡಿಸ್ಕೋ ಕಲರ್ ಆಗ್ಬಿಡ್ತಾನೆ ಹೊಸೂರ್ಗ್ ಬಂದ್ಬಿಟ್ಟು. ಎಲ್ಲೋದ್ರು ನಮ್ಮ ಕನ್ನಡದವ್ರವ್ರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮಕ್ಕಳ ಏನೋ ಮಾಡ್ತಾ ಇದೀರ ಒಬ್ಬೊಬ್ರು ನನ್ನ ಜಾಗದಲ್ಲಿ ಕುತ್ಕೊಂಡು. ಅಲ್ಲೊಬ್ಬ ಕುತ್ಕೊಂಡಿದೆ, ಎದ್ದು ಬಂದ್ಬಿಟ್ಟ. ನೀವು ಏನಲ್ಲ ಪಂಡ್ರ ಏನ ಪಂಡ್ರ ಹಿಂಗಂಗು. ಓಂ ನಮ ಶಿವಾಯ. ಅದನ್ನ ನಾಟಕ ಸೇರಿ ನೋಡಿ ಸಕ್ಕದಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಯಾರಾದ್ರೂ ಸ್ವಲ್ಪ ORS ತಂದು ಕಟ್ಟಿದಿದ್ರೆ ನನ್ಗೆ ಚೆನ್ನಾಗಿರೋದು ಫ್ರೆಂಡ್ಸ್. ಒಂದೇ ಬೇಬಿ ರಾತ್ರಿಯಿಂದ ಬ್ಯಾಕ್ ಟು ಬ್ಯಾಕ್ ಬೇಬಿ. ಅದಕ್ಕೆ ಗ್ರೀನ್ ಬಿಡಿದೆ ಫುಲ್ಲು. ಇಲ್ಲ ಬ್ರಾ, ಎಲ್ಲ ಫ್ರೆಂಡ್ಸ್ ಅದು ಪಾಸಿ. ಅದು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಬಿಸಿಲಿದೆ. ಬೇಜಾನ್ ಜನ ಇದ್ದಾರೆ. ನಾರ್ಮಲ್ ಟೈಮಲ್ಲಿ ಇಲ್ಲಿ ಜನನೇ ಇರಲ್ವಂತೆ. என்ன ಪ್ಲೇಸ್ ಇದೆ? ಅಲೆ ಸಿಬ್ಬಮ್ ಅಂತ ಹೊಸೂರೊಳಗಿರೋದು. ಚೆನ್ನಾಗಿದೆ ಲೊಕೇಶನ್. ಒಂದ್ಸತಿ ಬನ್ನಿ. ನಾರ್ಮಲ್ ಟೈಮಲ್ಲಿ ಬನ್ನಿ. ಹಬ್ಬ ಇದ್ದಾಗ ಬಂದುಬೇಡಿ. ಬೇಜಾರು ಜನ ಇದ್ದಾರೆ ಇಲ್ಲಿ. ನಾರ್ಮಲ್ ಇದ್ದಾಗ ಬಂದರೆ ಯಾರು ಇರಲ್ಲ. ನೀವೇ ಪೂಜೆ ಮಾಡ್ಕೊಂಡು ನೀವೇ ಹೋಗ್ಬೋದಂತೆ. ನಾನು ಹಂಗೆ ಅಂದ್ಕೊಂಡಿದ್ದೆ, ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ. ಇವತ್ತು ಹಬ್ಬ ಆಗಿರೋ ಕಾರಣ ಯಾರೋ ಒಬ್ರು ಪೂಜೆ ಮಾಡ್ತಾಯಿದ್ರು, ಅವ್ರ ಹತ್ರನೇ ಪೂಜೆ ಮಾಡ್ತಿದ್ವಿ. ಸೊ ಲೊಕೇಶನ್ ತುಂಬ ಚೆನ್ನಾಗಿದೆ. ಬನ್ನಿ, ಚಿಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೆಮ್ಮದಿಯಾಗಿರುತ್ತೆ. ಇಲ್ಲಿ ಬೇಜಾರು ಜನ ಇದ್ದಾರೆ. ಇಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ, ಬೇರೆ ಕಡೆ ಹೋಗ್ಬಿಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ವೆಲ್ಕಮ್ ಬ್ಯಾಕ್. ಸೊ ನಾವು ಇವಾಗ ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಸೊ ಇವಾಗಲ್ಲ, ಆವಾಗಲೇ ಬಂದು ರೀಚ್ ಆದರೆ ಸುಮ್ಮನೆ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದೆ ಅಂತ ಅಂದರೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಆ ಬಿಸಿಲು, ಅದು ಧೂಳು, ಯಪ್ಪ. ಗಾಡಿ ಅಷ್ಟು ದೂರ ಓಡಿಸಿ, ನಾನು ಮೊದಲೇ ತುಂಬ ದೂರ ಗಾಡಿ ಓಡಿಸಲ್ಲ, ನಿಮಗೆ ಗೊತ್ತು.
ನನ್ನ ಗಾಡಿಯಲ್ಲೂ ಆಚೆ ತೊಗೊಂಡೋಗಲ್ಲ, ಜಾಸ್ತಿ ಓಡಾಡಿದ್ರೆ ಇಲ್ಲೆಲ್ಲಾದರೂ ಆಟೋದಲ್ಲೇ ಓಡಾಡ್ತೀನಿ ಅಂತ. ಸೊ ಅದಕ್ಕೆ ಆವಾಗಲೇ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದೆ. ಸೊ ಹೀಗಿತ್ತು ನಮ್ಮ ಶಿವರಾತ್ರಿ. ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ದೂರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ. ತುಂಬ ಒಳ್ಳೆ ಪ್ಲೇಸ್ಗೆ ಹೋಗಿದ್ವಿ, ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಸೊ ಹೀಗಿತ್ತು ಶಿವರಾತ್ರಿ. ನೀವು ಏನೇನು ಮಾಡಿದ್ರಿ ಶಿವರಾತ್ರಿಗೆ, ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ, ಯಾರ್ಯಾರು ಈಶಾಗೆ ಹೋಗಿದ್ರಿ ಎಲ್ಲರೂ ಕಮೆಂಟ್ ಮಾಡಿ. ಎಲ್ಲ ಕಮೆಂಟು ನೋಡ್ತೀನಿ, ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಸೊ ಯೂಟ್ಯೂಬ್ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ಗುರು, ನನಗೆ ತುಂಬ ಬೇಜಾರಾಗಿಬಿಟ್ಟಿದೆ. ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದ್ರೂ ವೀಡಿಯೋಸ್ ಹಾಕ್ತಾ ಇದ್ರೆ ರೀಚ್ ಸಿಗುತ್ತೆ, ಇನ್ನೂ ರೀಚ್ ಸಿಗುತ್ತೆ ಅಂತ ಆದಷ್ಟು ಬ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ಎಲ್ಲೂ ಹೋಗ್ತಾ ಇಲ್ಲ, ಓಡಾಡ್ತಾ ಇಲ್ಲ. ಆಚೆ ಹೋದೆ ಶಿವಮೊಗ್ಗ ಹೋಗ್ತೀನಿ, ಶಿವಮೊಗ್ಗ ವ್ಲಾಗೆ 3-4 ಸತಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಮತ್ತೆ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಯಾರು ನಾನು ಇನ್ನೂ ಫಾಲೋ ಮಾಡಿಲ್ಲ ಹೋಗಿ ಬೇಗ ಫಾಲೋ ಮಾಡಿ. ರೀಲ್ಸ್ ವೀಡಿಯೋಸ್ಗೆಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಬ್ಲಾಗ್ಸ್ಗೆಲ್ಲ ಯೂಟ್ಯೂಬ್ ಫಾಲೋ ಮಾಡಿ. ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ರೋಹನ್ ರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.